ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಭಾಳ ಜೋಡ ಇದೆ. ಆಮೇಲೆ ಡಿಸ್ಪೋಸಲ್ ಫಾಸ್ಟಾಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಸೊ ಈಗ ಸುಮಾರು ಯೋಜನೆ ಇಟ್ಟು ಒಂದು 100 ಡೇಸಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾಯಿದ್ವಿ. ಅದಕ್ಕೆ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಾವು ಪೂರ ಇನ್ನೊಂದು ಗಾಂಧೀಜಿ ಹಿನ್ನೆಲೆಯಲ್ಲಿ ಗಾಂಧೀಜಿ ಸ್ಮಾರಕಗಳು ಬಹಳ ಸ್ಥಿತಿ ಸರಿ ಇಲ್ಲ. ಚಿಕ್ಕೋಡಿ ತಾಲೂಕಿನ ಹುಲಿಹಾಳಾಗಲಿ ಉದಲಿ ಕೆಲವರಾಗಲಿ ಅಂಥದ್ರ ಬಗ್ಗೆ ದುರಸ್ತಿ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಅಲ್ಲ, ಉದಲಿದಂತೆ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದು ಮುಂಚೆಗೆ ಪ್ಲಾನ್ ಇದ್ರು ಕೂಡ ಅಲ್ಲಿ ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ವಿ. ಸೊ ಅದು ಬಿಟ್ಟಿದ್ದೀವಿ. ಸೊ ಅದನ್ನೇ ಬೆಳಗಾವಿಯಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅಲ್ಲಿ ವೀರಸೌಧ ಅಂತ, ಅದನ್ನೇ ಅಲ್ಲಿಂದ ಶಿಫ್ಟ್ ಮಾಡಿದೆ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ. ಆಮೇಲೆ ಚಿಕ್ಕೋಡಿ ತಾಲೂಕು ಒಂದು ಊರು ಗ್ರಾಮದಲ್ಲಿ ಗಾಂಧೀಜಿ 2 ದಿವಸ ಬಂದಿದ್ರು. ನವಲಿಯಾಳ ಗ್ರಾಮ, ಅದರ ದುಸ್ಥಿತಿ ಪೂರ್ತಿ ಬಿಲ್ಡಿಂಗ್ ಕುಸಿದು ಬೀಳ್ತಾ ಇದೆ ಅಂತ. ಅದು ಏನು ಸ್ಮಾರಕ ಮಾಡೋ ವಿಚಾರ ಏನಾರೆ ಪ್ಲಾನ್ ಇದೆಯಾ? ಇಲ್ಲ, ನೋಡೋಣ, ಅದ್ರ ಬಗ್ಗೆ ಮಾಹಿತಿ ತಗೋಣ. ಅಲ್ಲಿ ಇದ್ದಾರೋ ಬಂದಾಗ ಅವ್ರು ಏನು ಹೇಳಿದ್ರು, ಅಲ್ಲಿ ಎಲ್ಲೆಲ್ಲಿ ಗಾಂಧೀಜಿ ಅವ್ರಿಗೆ ವಿಸಿಟ್ ಕೊಟ್ಟಿದ್ರು, ಭೇಟಿಯಾಗಿದ್ರು, ಎಲ್ಲ ಸ್ಮಾರಕ ನಾವು ಮಾಡ್ತೀವಿ. ಇಡೀ ರಾಜ್ಯದ ಬಾಯಲ್ಲಿ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತೀವಿ ಅಂತ ಘೋಷಣೆ ಆಗಿದೆ. ರಾಜ್ಯಾದ್ಯಂತ, ಪೂರ್ತಿ ರಾಜ್ಯದಲ್ಲಿ ಏನು ಕೆಲಸ ನಡೀತಾ ಇದೆ. ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಇರೋ ನಾವಂತ ಇಲ್ಲಿ ನಮ್ಮ ಕೆಲಸ ಏನು ಮಾಡಬೇಕಿತ್ತು ಮಾಡಿದ್ದೀವಿ ಬೆಳಗಾವಿಯಲ್ಲಿ. ಸೊ ಮಿಕ್ಕಿದನ್ನು ನೀವು ಹೇಳ್ದಂಗೆ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲೆಲ್ಲೋ ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ದುರಸ್ತಿ ಆಗಬೇಕು, ಅದೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅದಕ್ಕೆ. ಸರ್, ಇನ್ನೊಂದು 2.5 ಕೋಟಿ ರೂಪಾಯಿ ಅಡಿಷನಲ್ ಕೇಳಿದ್ದಾರೆ. ಅದು ಇನ್ನೂವರೆಗೆ ಏನು ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಅದನ್ನು ತಪಾಸಣೆ ಮಾಡಿ ಇತ್ತೀಚಿನ ಯುವಜನತೆಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋಗಿ ಬರೀ ಫೋಟೋ ಹಚ್ಚಿದ್ರೆ ಯಾರು ಬರೋದಿಲ್ಲ. ಯುವಜನತೆಗೆ ಅದಕ್ಕೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಕೊಡ್ಲಿಕ್ಕೆ ಅಂತ ಮಾಡಿದ್ವಿ. ಅದು ಎಲ್ಲಿವರೆಗೆ ಬಂತು ಗೊತ್ತಾಗಿಲ್ಲ ನಮಗೆ. ನೋಡೋಣ, ಅದ್ರ ಬಗ್ಗೆ ಇಲ್ಲಾಂದ್ರೆ ನಾವು ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅವಶ್ಯಕತೆ ಇದೆ, ಇನ್ನೂ ಅಪ್ಗ್ರೇಡ್ ಮಾಡೋಣ. ನೀವು ಹೇಳ್ದಂಗೆ ಆಕರ್ಷಣೆ ಆಗಬೇಕು, ಎಲ್ಲ ರೀತಿಯಿಂದ ಆಕರ್ಷಣೆ ಆಗಬೇಕು, ಗೊತ್ತಾಗಬೇಕು, ಅದು ಮುಖ್ಯ. ನೀವು ಹೇಳಿದ್ರಲ್ಲಿ ನಮಗೂ ಸಹಮತ ಇದೆ. ಯಾಕಂದ್ರೆ ಗಾಂಧೀಜಿ ಅವರನ್ನು ನಾವು ಯಾವ ಹಂತದಲ್ಲಿ ಕಳ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಮುಂದಿನ ಜನರೇಷನ್ ಕೂಡ ಅವ್ರು ಬೇಕು. ನೀವು ಹೇಳ್ದಂಗೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ, ಮಾಡ್ತೀವಿ. ಹೊಸ ಖಾತೆಗೆ ಯಾರು ಸಚಿವರು ಇನ್ನೂ ನೇಮಕ ಮಾಡಿದ್ದಾರೆ? ಯಾವ್ದ್ರೆ ಇದು ಅಶ್ಯೂರೆನ್ಸ್ 100 ಗೌರ್ಮೆಂಟ್ ಅಶ್ಯೂರೆನ್ಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿದೆ. ಅದು ಮಾಡ್ತಾರೆ, ಇನ್ನೂ ಮಾಡ್ತಾರೆ. ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ. ಕೆಲವು ಇನ್ನೂ CM ಅವ್ರ ಕಡೆ ಇದೆ, ಅದರಲ್ಲಿ ಅದು ಒಂದಿದ್ದಾರೆ. ಖಾತೆಗೆ ಹಂಚಿಕೆ ಆಗೈತಲ್ಲ, ಮತ್ತೇನಿದೆ? ಯಾರಿಗಾಗಿಲ್ಲ, ಎಲ್ಲರಿಗೂ ಆಗಿದ್ರೆ. ಯಾರು ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ, ಹುಡುಕಿ ಮಾಡ್ಬೇಕಲ್ಲ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಹಾಂ, ಹೇಳತ್ರೆ ಸಚಿವರೇ ಇಲ್ಲ ಸದ್ಯಕ್ಕೆ CM ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋಮಟ ಅವ್ರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಡಿಲೇ ಗೊಂದಲ, ಯಾರಿಗೆ ಮಾಡ್ಬೇಕು ಅನ್ನೋದು ಗೊಂದಲ ಇದೆ, ಅದಕ್ಕಾಗಿ ಡಿಲೇ ಆಗಿದೆ ಅಷ್ಟೇ. ಮತ್ತೆ ಸಮರ್ಥರಿದ್ದಾರೆ, ಯಾರಿಗೆ ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲರೂ ಸಮರ್ಥರಿದ್ದಾರೆ, ತೂಕ ಮಾಡಿ ಅಳಬೇಕಷ್ಟೇ. ಅದು ಇದಾರಲ್ಲ, ಅವರು ಇದ್ದಾರೆ. 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ, ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ. ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗಿದ್ದು ನೋಡ್ಬೇಕಷ್ಟೇ. ನಾವು ಯಾರ ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವ್ರಿಗೆ ಅವ್ರ ಪರವಾಗಿರ್ತೀವಿ ಅಷ್ಟೇ. ಅದನ್ನ ನೀವ ತೋರ್ಸಕ್ ಮಾಧ್ಯಮದವ್ರು ಯಾರು ಪವರ್ಫುಲ್ಲು, ಯಾರು ಏನತ್ರ ಏನು ಯಾವ್ದು ಕತೆ, ಯಾವ್ದು ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ. ಚರ್ಚೆ ನಡೀತಾ ಇದೆ, ನೋಡೋಣ. ಇನ್ನೂ ಹೇಳೋಣ, ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ತದೆ, ಈಗ ಆಗೋಲ್ಲ. ಅಧಿವೇಶನ ಆದ ಬಗ್ಗೆ ಇದಕ್ಕೆಲ್ಲ
ಮಹಿಳೆಯರಿಗೆ ಕೊಡ್ಲೇಬೇಕು, ಒಂದು ಮಹಿಳೆಯರಂತೆ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ಮಳೆ ಸಂದರ್ಭದಲ್ಲಿ ಸರ್ ಬಹುತೇಕ ರಸ್ತೆಗಳು ಪೂರ್ತಿ ಎಲ್ಲ ಹಾಳಾಗಿವೆ ಸರ್. ಅದ್ರದ್ದೇನೇ ದುರಸ್ತಿ ಸಲುವಾಗಿ ಹೊಸ ಪ್ಯಾಕೇಜ್ ಇದ್ರ ಮಾಡಿದ್ರು. ದುರಸ್ತಿಗೆ ನಾವು ಟೆಂಡರ್ ಕರ್ತಿದ್ದು ಏನಿದ್ರು ಕೂಡ ನವೆಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಅಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೂ ಬಹುತೇಕ ರಸ್ತೆ ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಅದು estimate ಏನ್ ಮಾಡ್ತಾರೆ? ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ಕಾರ್ಪೊರೇಷನ್ ಒಟ್ಟು ದುಡ್ಡೇ ಕೊಡಂಗಿಲ್ಲ ಸರ್ಕಾರ. ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಹಿಂದೆ ಹೆಂಗೆ ನಡೆಸ್ತಾರೆ ಹಂಗೆ ನಡೀತಾ ಇದೆ. ವಿಶೇಷ ಪ್ಯಾಕೇಜ್ ಕೊಡ್ತಿದ್ದಾರೆ, ವಿಶೇಷ ಪ್ಯಾಕೇಜ್ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದೆ. ಸರ್ ಈಗ ಗಣೇಶ ಉತ್ಸವ ಪಾಟೂರು ತುಂಬ್ತಿದ್ರು, ಅದಕ್ಕೆ ದುಡ್ಡು ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಸಮನ್ವಯತೆ ಕೊರತೆ ಇದೆ ಅಂತ ಹೇಳ್ತಾರೆ. ಸಮನ್ವಯತೆ ಕೊರತೆ ಇದೆ. ಅವ್ರು ಬಿಜೆಪಿ ಅವರು, ನೀವು ಕಾಂಗ್ರೆಸ್ ಅವರು, ಅವ್ರು ಬಂದು ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸದಕ್ಕೆ ಮಾಡ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಸೀಡ್ ಏನೋ ಮಾಡ್ತಾರೆ. ಯಾಕೆ ಕನ್ನಪುರ ಸಂಘಟನೆ ಅವ್ರು ಈಗಾಗಲೇ ಅವರು ಟರಾವ್ ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಸೀಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ಟರಾವ್ ಪಾಸ್ ಮಾಡಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದೀಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿದ ಉದಾಹರಣೆ ಇದೆ ಸರ್. ನಾವು ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದಲ್ಲ? ಕೊಟ್ಟಿದ್ದು ಹಿಂದಕ್ಲೇ ನಾವು ಸಾಕಷ್ಟು ಕೊಟ್ಟಿದ್ದೀವಲ್ಲ. ನಾವು DC ಅವ್ರ ಮೀಟಿಂಗ್ ಮಾಡಿದ್ದೀವಿ, ಅವ್ರು ನಮ್ಮ ಕರೆಸಿ ಚೇಂಬರ್ಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅದು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರ ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತೇಳಿ ಏನ್ ರೀಸನ್ ಏನು ಸರ್? ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಹೋಗ್ತೀನಿ ಡಿಮಾಂಡ್ ಮಾಡ್ತಿರ್ತಾರೆ, ಹಾಗಾಗಿ ಇವ್ರು ಬೇಡ ಅಂತ ಪತ್ರ ಕೊಡ್ತಾರೆ. ವಕ್ಫಾತೆ ಅವರಿಂದ ಕಸ್ಕೊಳ್ಳೋದು ಕೇಳೋದು ಗಪ್ರಿ ಉತ್ತರ ಹೇಳಿ. ಎಲ್ಲರೂ ಹಂಗ್ ಮಾಡಿದ್ರೆ ಹೆಂಗೆ? ಹೇಳಿ ಅವ್ರಿಗೆ ಕೇಳೋ ಮಟ್ಟ ಸಮಾಧಾನ ಇಲ್ಲ. ಹೇಳಿ. ಸರ್, ಈಗ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್ ಅವ್ರಿಗೆ ಅಷ್ಟು ಟೈಮ್ ಇಲ್ವಾ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ನನ್ನ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳು ಆಗಿದೆ, ಇದು ಒಂದೇ ಅಲ್ಲ. ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಜಮೀರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆರೋಪ ಇರುತ್ತೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳ್ಬೇಕು ನೀವು. ಅದ ಈಗ ಯಾಕಂದ್ರೆ ಜಮೀರ್ ಅವ್ರ ಬಗ್ಗೆ ಈಗ ಬಿಜೆಪಿ ಅವರು ಧ್ವಜಾರೋಹಣ ಹಿಂದೆ ಹಾಕಿರೋದು ದೇಶದ್ರೋಹ ಅನ್ನೋ ತರ ಪೋಸ್ಟ್ ಹಾಕ್ತಾರೆ. ಸದನದಲ್ಲೆಲ್ಲ ಇದನ್ನ ಆಗ್ತಾ ಇದೆ. ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೊದಲು ಅವ್ರ ಜೆಂಡ ಹಾರಿಸತ್ತೇಳ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲೇ ಅವ್ರ ಜೆಂಡ ಹಾರಿಸಲ್ಲ. ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸಲ್ಲ. ಅವ್ರ ಮತ್ತೆ ಇದನ್ನ ಬಗ್ಗೆ ಹೇಳಂಗಿಲ್ಲ. ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಅಷ್ಟೇ. ಒಂದೇ ಮಾತ್ರ ಹಾಡನ್ನ ಹಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ಲಿಲ್ಲ ಅನ್ನೋದು ಇನ್ನೊಂದು ಆರೋಪ ಇದೆ. ಅದ್ರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲೇನು ಹೊಸದಿಲ್ಲ. ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ. ಇದ್ರಲ್ಲಿ ಭಾರತೀಯ ಹೆಮ್ಮೆ ಸರ್, ಧ್ವಜಾರೋಹಣ ಮಾಡೋದು, ಉಸ್ತುವಾರಿ ಸಚಿವ ಮಾಡೋದು ಒಂದು ಹೆಮ್ಮೆ ಸರ್. ಅಂತ ಒಂದು ಇನ್ನೊಬ್ಬರಿಗೂ ಬರಲ್ಲ. ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಅಲ್ಲಿ ನೇಮಿಸಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯ್ತು. ಬಸವಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಆದ ಮ್ಯಾಟ್ರು. ಸರ್, ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವ್ದ್ರೆ ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆಫ್ರಿಕ್ ಮಾಡಿ ಕೆಲವೊಂದು ಏರಿಯಾದಲ್ಲಿ ಇಲ್ಲ, ಮೇನ್ ಓನರ್ ಇದ್ದಾರೆ, ಮುನ್ಸಿಪಾಲಿಟಿ ಇದ್ದಾರೆ. ಅದು ಇಂಡೆಫಿನೆಟ್ ಲೀಸ್ ಇದೆ, ಪರ್ಪೆಚುಯಲ್ ಲೀಸ್ ಇದೆ. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸಿಮಿಲರ್ಲಿ ಬೆಳಗಾವಿಯಲ್ಲಿ ಕೂಡ ರಿಜಿಸ್ಟ್ರೇಟರ್ ಗೊತ್ತಿದೆ ಅವ್ರಿಗೆ, ಅಲ್ಲಿ ಕೂಡ ಸುಮಾರು ಸಮಸ್ಯೆ ಇದೆ. ಇಲ್ಲ, ಮಣ್ಣ ಸೆಕ್ರೆಟರಿ ಅವ್ರು ಮಾಡಿ ಒಂದು ಮಾಡಿಸ್ಕೊಟ್ಟು ಮಾಡ್ಲಿಕ್ಕೆ ಅಲೋ ಮಾಡಿದಾರಲ್ಲ. ಮೀಟಿಂಗ್ ಮಾಡಿದ್ದಾರೆ ಸರ್, ಇನ್ನೊಂದು ವಾರದಲ್ಲಿ ಅಲೋ ಮಾಡಲಿಕ್ಕೆ ಅಲೋ ಮಾಡ್ತಾ ಅಂತ ಹೇಳಿದ್ದಾರೆ. ನಾವು ಇದನ್ನ ಸೆಕ್ರೆಟರಿ ಅವ್ರಿಗೆ ನಮ್ಮ ಅಂದ್ರೆ ಅವಾಗೆಲ್ಲ UTD ಸೆಕ್ರೆಟರಿ ಮಾಡ್ತಾರೆ. ಸಮಸ್ಯೆ ಅಂದ್ರೆ ನಾನೀಗ ನಾನು ಮನೆ ಮಾರಬೇಕು, ಮಾರ್ಲಿಕ್ಕೆ ಸಾಧ್ಯ ಅದು ಇಲ್ಲ. ಸಾಲ್ವ್ ಆಗಿದೆ ಈಗ. ಸಾಲ ಆಗಿದೆ. ಎಲ್ಲ ಕಡೆ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲ ಕಡೆ ಇದೆ. ಪ್ರಾಬ್ಲಮ್ ಈ ಸೊತ್ತಿನಲ್ಲಿ ಇರಲಿಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಇತ್ತು. ಹೌದು. ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಪರೇಟ್ ಕಾಲಮ್ ಕೊಟ್ಟು ಪರ್ಪೆಚುವಲ್ ಲೀಸ್ ಹೋಲ್ಡ್ ರೈಟ್ಸ್ ಟ್ರಾನ್ಸ್ಫರ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಮಾಡ್ತಾರೆ. ನಾಳೆ ಇದ್ರಲ್ಲ, ನಾಳೆ 3 ತಾಲೂಕಿಗೆ ಹೋಗ್ತಾ ಇದೀವಿ. ಯರಗಟ್ಟಿ, ರಾಮದುರ್ಗ, ಸವದತ್ತಿ. ಯಾಕಂದ್ರೆ ಇಫೆಕ್ಟೆಡ್ ಇರೋದು 3 ಮಾತ್ರ, ಅಲ್ಲಿಗೆ ಮಾತ್ರ ಹೋಗ್ತದೆ. ಘೋಷಣೆ ಮಾಡೋ ಸಾಧ್ಯತೆ ಇದೆ. ಪ್ರಾಥಮಿಕ ಮಾಹಿತಿ ಏನಿದೆ ಸರ್? ನಮ್ಮ ವರದಿ ಕೊಟ್ಟ ಮ್ಯಾಗೆ ಮುಂದೆ ಸರ್ಕಾರ, ಅಲ್ಲಿಂದ ಕೇಂದ್ರಕ್ಕೆ ಹೋಗ್ಬೇಕು. ಪ್ರಮಾಣ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ದಾರೆ ಅಥವಾ ಬೆಳೆ ಹಾನಿ ಆಗಿದ್ರ ಬಗ್ಗೆ ನಾನು ಪ್ರಾಥಮಿಕವಾದ ಮಾಹಿತಿ ಸಿಕ್ಕಿದೆ ಸರ್. ಅದೇ ಈ 3 ತಾಲೂಕಲ್ಲಿ ಮಾತ್ರ ಸಮಸ್ಯೆ ಇದೆ, ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ಒಟ್ಟು ಹೊಂಟಿಲ್ಲ. ಪ್ರದೇಶ ಎಷ್ಟಿದೆ? ಈ ಸದ್ಯ ನಮ್ಮ ಜಿಲ್ಲಾಡಳಿತ ಮಾಡಿದ್ದು 3 ಜಿಲ್ಲೆ 3 ತಾಲೂಕು ಮಾತ್ರ ಅದೇ. ಮಾಡ್ಕೊಡ್ತೀವಿ. ಸರ್ಕಾರ ವರದಿ ಕೊಡ್ಲಿಕ್ಕೆ ಮಾಡಿ CM ಅವ್ರು ಹೇಳಿದ್ದಾರೆ. ಗ್ರೀನ್ ಗ್ರಾಮ್ ಮತ್ತೆ ಬ್ಲಾಕ್ ಗ್ರಾಮ್ ಅಲ್ಲಿ
29,000 ಹೆಕ್ಟೇರ್ ಮಿಡ್ ಸೀಸನ್ ಅಡ್ವರ್ಸಿಟಿಯನ್ನು ನಾವು ಡಿಕ್ಲೇರ್ ಮಾಡಿದ್ವಿ. ಸರ್, ಇವಾಗ ಕಳೆದ ಅಂಬೇಡ್ಕರ್ ಜಯಂತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನಿವೇಶನ ಹಂಚಿಕೆ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಸರ್, ಈಗ ಯಾವ ಹಂತದಲ್ಲದೆ ಮತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ? ನೋಡಿ, ನಮ್ಮಲ್ಲಿ 3 ಇದೆ, ಸೌದತ್ತಿ 4 ಇದೆ, ಮೂಡಲಗಿ, ಅರ್ಗಾಪುರ ಕಡ, ಸಂಕೇಶ್ವರ ಹತ್ರ, ಪಾಶಾಪುರ ಹತ್ರ 4 ಇದೆ, ಕಂಪ್ಲಿ ಇದೆ, ಮೈಸೂರು ಇದೆ, ನಂಜನಗೂಡು ಇದೆ, ಆಮ್ಯಾಗ ಇನ್ನೊಂದು ದಾವಣಗೆರೆ ಅಥವಾ ಎಲ್ಲೋ ಚಿತ್ರದುರ್ಗ, ಒಟ್ಟು 10 ಕಡೆ ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಸೊ ಈ ಕೆಲಸ ಪ್ರಾರಂಭ ಆಗಬೇಕಷ್ಟೇ. ಸರ್, ಈಗ ಬೆಳಗಾವಿನಲ್ಲಿ ಅದ್ದೂರಿಯಾಗಿ ನಾವು ರಾಜ್ಯದಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ಬೆಳಗಾವಿ ನಮ್ಮದು ಅಂತ ಹೇಳಕ್ಕೆ 4 ತಿಂಗಳಿಂದ ರೆಸಲ್ಯೂಷನ್ ಒಂದು ಪಾಸ್ ಮಾಡಲಿಕ್ಕೆ ಆಗ್ತಾ ಇದೆ. ಎಂಥ ಇದು ದುರದೃಷ್ಟ. ಸ್ವಲ್ಪ ನೀವು ಅದಕ್ಕೆ ಬೆಳಗ್ಗೆ ಚೆಲ್ಲರ 4 ದಿವಸನಾಗ ಪರಿಹಾರ ಆಗ್ತೈತಿ. ಅಲ್ಲ ಸರ್, ಸರ್ಕಾರ ಇದೆ, ಸರ್ಕಾರ ಕಡೆ ಬಂದು ಸರ್ಕಾರದಿಂದ ಬರ್ತಾ ಇಲ್ಲ ಸರ್. ನೀವು ಬೆಳಗ್ಗೆ ಎದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆಗೆ ರಿಸಲ್ಟ್ ಬರ್ತೈತೆ. ನೀವು ಜೋರು ಮಾಡಬೇಕು. 3 ತಿಂಗಳಿಂದ ಸರಿಯಾಗಿ ಅದು ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬೆಳಗ್ಗೆ ಜೋರು ಚೆಲ್ಲರ ಸಂಜೆಗೆ ರಿಸಲ್ಟ್ ಬರ್ತೈತೆ. ಇನ್ನೂ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರ ಕಡೆ ತಪ್ಪಿದೆ ಅಥವಾ ಇವ್ರಿಗೂ ಬೇಡ ಅವ್ರಿಗೂ ಬೇಡ ಆಗಿದೆ? ಇಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ಯಾಕಂದ್ರೆ ಪ್ರಪೋಸಲ್ ಸರ್ಕಾರದ ಹತ್ರ ಅವರು ಕಾಯ್ದೆ ಪ್ರಕಾರ ಏನಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರು ಸುಮ್ಮ ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಲ್ಲೇನು ಕೇಳೋದು ಅವಶ್ಯಕತೆ ಇದ್ರೆ ಎಲ್ಲ ಕೇಳ್ತಾರೆ, ಬೇರೆ ಎಲ್ಲ ಮಹಾನಗರ ಪಾಲಿಕರು ಎಲ್ಲ ಕೇಳ್ತಾರೆ. ಇದೊಂದು ಯಾಕೆ ಕೇಳ್ತಿದ್ದಾರೆ? ಲೆಟರ್ ಕೊಟ್ಟರು, RC ಅವ್ರು ಕೊಟ್ಟರು, ಎಲ್ಲ ಕಡೆ ಅದೇ ಹೇಳಿಲ್ಲ, ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅದನ್ನು ಬರೀದ ಇಚ್ಛೆ ಇಲ್ಲ. ಅದಕ್ಕೆ ಸುಮ್ಮ ಟೈಮ್ ಪಾಸ್. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಈ ಪ್ರಕರಣದಲ್ಲಿ ನಗರಾಭಿವೃದ್ಧಿ ಸಚಿವರು ಕೂಡ ಕಾನೂನು ಸಲಹೆ ಪಡಿತೀವಿ ಅಷ್ಟರಲ್ಲಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಗಮನಕ್ಕೆ ಹೋಗಿದೆ, CM ಅವ್ರ ಗಮನಕ್ಕೂ ಅದು ಹೋಗಿದೆ. ನ್ಯಾಯಮೂರ್ತಿಯವರು ಒಂದು ವರದಿ ಕೊಟ್ಟರು, ಏನು ಠರಾವ್ ಪಾಸ್ ಮಾಡಬಹುದು ಅಂತೇಳಿ. ನೋಡೋಣ, ಅದಕ್ಕೆ ಶೀಘ್ರ ಪರಿಹಾರ ಆಗ್ತಿದೆ ಅಂತ ಆಸೆ ಇದೆ. ನೋಡೋಣ, ವೇಟ್ ಮಾಡೋದು. ಸರ್, ಈಗ ಕೃಷ್ಣಾ ನದಿ ನೀರನ್ನು ಚಿಲಕರಂಜಿ ನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇದು 5 TMC ಅದು ಇದೇ ರೀತಿಯಾದ ಯೋಜನೆಯಲ್ಲಿ ಬಂದು ಅದರಿಂದ ಉಪಕರಣಗಳು ಕುಡಿಯೋದು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಆಗೋಲ್ಲ. 5 TMC ಎಷ್ಟಾಗೋದ್ರೆ ದಿವಸನ 10 TMC ಹೋಗ್ತೈತೆ ಡೈಲಿ. ಅದೇನಂತ ನೀರು ಇನ್ನೂ ಎಕ್ಸಸ್ ಇದೆ. ಅದು ಅದೇನಂತದ 5 TMC ಹೋಗೋದ್ರಿಂದ ಅದೇನಂತ ನಮಗೇನ ಸಮಸ್ಯೆ ಆಗೋಲ್ಲ. ಇಲ್ಲ, ಅವರೆಲ್ಲ ಲಿಫ್ಟ್ ಮಾಡಿ ಬೇರೆ ಬೇರೆ ಕೆರೆ ತುಂಬಿಸುವಂಥ ಯೋಜನೆ, ಕುಡಿಯೋ ನೀರು ಅಂತ ಮಾಡ್ತಿದ್ದಾರೆ. ಆದರೂ ಕೂಡ 5 TMC ಹೋಗೋದ್ರಿಂದ ಏನಂತ ದೊಡ್ಡ ಸಮಸ್ಯೆ ಆಗೋಲ್ಲ. ಡೈಲಿನ 10 TMC ಬರ್ತದೆ ಡೈಲಿ. ಸೊ ಈಗ ನಮ್ಮ ಡ್ಯಾಮ್ 2 ತುಂಬಿದೆ, ನಾರಾಯಣಪುರ, ಆಲಮಟ್ಟಿ, ಪ್ಲಸ್ ಆ ಕಡೆ ಕರ್ನೂಲಕ್ಕೂ ಅಲ್ಲಿ ಎಂಥ ಡ್ಯಾಮ್ ಇದ್ರಲ್ಲ, ಅದು ಕರ್ನೂಲ್ನಾಗ ಡ್ಯಾಮ್ ಅಂತ ಬೇಸಿಗೆ ಸಮಯದಲ್ಲಿ ನಮಗೆ ನೀರು ಬಿಡಲ್ಲ ಸರ್, 2 TMC ನೀರು ಬಿಡಲ್ಲ ಕೃಷ್ಣಾ ನದಿಗೆ. ಈಗ ಅವ್ರು ನೀರು ಒಯ್ಯೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ಸರ್ ಬೇಸಿಗೆಯಲ್ಲಿ. ಇಲ್ಲ, ಅದಕ್ಕೂ ಈಗ ಅದು ಏನಿದ್ರು ಫ್ಲೋಯಿಂಗ್ ನಂಗೆ ಮಾತ್ರ ಲಿಫ್ಟ್ ಮಾಡಬೇಕು. ಫ್ಲೋಯಿಂಗ್ದಾಗ ನಿಂತಾಗ ಮಾಡೋಂಗಿಲ್ಲ. ಬೇಸಿಗೆ ಸಮಯದಲ್ಲಿ ಅದನ್ನ ಹೂಳು ತೆಗೆದ್ರೆ ನಿಮ್ಮ ಸ್ಟೋರೇಜ್ ಲೆವೆಲ್ ಕೆಪಾಸಿಟಿ ಹೆಚ್ಚಾಗ್ತದೆ. ಈ ಹೂಳು ತುಂಬಿ ನಿಮ್ಮ ಸ್ಟೋರೇಜ್ ಲೆವೆಲ್ ಕಡಿಮೆ ಆಗ್ತದೆ, ಬೇಗನೆ ತುಂಬ ಹೋಗ್ಬಿಡುತ್ತದೆ. ಇವಾಗ ರಕಸ್ಕೊಪ್ತಿಲ್ಲ, ಹಂಗೆ ಆಗಿದೆ, ತುಂಬ ಹೋಗ್ಬಿಡ್ತದೆ. ಅದ್ರ ಕೆಳಗಡೆ ಅದು ಸಪೋಸ್ ಮೊದಲೊಂದು ಈ ಸಲ ನಾವು ಮೊನ್ನೆ ಹೇಳಿದ್ವಿ ಎಲ್ಲೋ ಒಂದು ಕಡೆ, ಈ ನಮ್ಮ ಮೆಡಿಕಲ್ ಡ್ಯಾಮು ಈ ಸಲ ಟ್ರಯಲ್ ಬೇಸ್ ಮ್ಯಾಗೆ ಸರ್ಕಾರ ಅನುಮತಿ ತೊಗೊಂಡು ಪರ್ಮಿಷನ್ ಕೊಡ್ತಾ ಇದೀವಿ. ಅಂದ್ರೆ ತಾವೇ ಸೋಮೋಟು ತೊಗೊಂಡು ಹೋಗ್ಲಿಕ್ಕೆ ಅಲೋ ಮಾಡ್ತಾ ಇದೀವಿ. ನೋಡೋಣ ಅದು ಹೆಂಗ್ ಉಪಯೋಗ ಆಗ್ತೈತೆ. ರೈತರು ಫ್ರೀ ಆಗಿ ಕೊಡ್ಬೋದು. ರೈತರಿಗೆ ಫ್ರೀ ಆಗಿ ಕೊಡ್ತೀವಿ. ಅವ್ರಿಗೆ ಅಲ್ಲಿ ರಸ್ತೆ ಗಿಸ್ತಿ ಹೋಗ್ಲಿಕ್ಕೆ ರಸ್ತೆಯನ್ನು ಮಾಡಿ ಕೊಡ್ತೀವಿ. ಟ್ರ್ಯಾಕ್ಟರ್ನಾಗ ಬಂದ್ರೆ ಬಹುಶಃ ಅದನ್ನ ಪ್ರಯೋಗ ಮಾಡ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ಏನಾದ್ರು ವರದಿ ತರಿಸ್ತೀರಾ? ಮತ್ತೆ ಇನ್ನೊಂದು ರಕ್ತಸ್ಕೋಪ್ ಜಲಾಶಯ ಎತ್ತರ ಮಾಡ್ತೀವಿ. ಮಹಾರಾಷ್ಟ್ರದವರು ತಮ್ಮ ರಾಜ್ಯ ಸರ್ಕಾರದ ಅನುಮತಿ ಕೇಳಬೇಕಿತ್ತು, ಜಿಲ್ಲಾಡಳಿತ ಸಂಪರ್ಕ ಮಾಡಬೇಕಿತ್ತು, ಏಕಾಏಕಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದು ಅವರು ಮೊನ್ನೆ ನಮ್ಮ ಬರ್ತಾವ ಅಂತೇಳಿ ಕಳಿಸಿದಾರೆ ಅವರು MLA ಅವರು ಅಧಿಕಾರಿಗಳು. DC ಆಫೀಸ್ನಾಗ ಮೀಟಿಂಗ್ ಮಾಡೋದು ಹೇಳಿ ಆಗತ್ತೆ. ನಮ್ಮದು ಅವರು ಹೇಳಿ ಕಳಿಸಿದ್ದಾರೆ MLA ಅವರು. ಪರ್ಯಾಯವಾಗಿ ರಾಜ್ಯ ಸರ್ಕಾರ ಬೇರೆ ಕೇಳುವಂಥದ್ದು ಅಥವಾ ನೋಡೋಣ. ಅದು ಅಲ್ಲ, ಅವ್ರು ಏನು ಮಾಡಿದಾರೆ ಪ್ಲಾನ್ ಬಂದು ನೋಡೋಣ. ಫಸ್ಟ್ ನೋಡಿದ್ಮ್ಯಾಗ ನಾವು ಹೇಳ್ತೀವಿ. ಇನ್ನೂ ಗೊತ್ತಿಲ್ಲ ಅವ್ರು ಇದಕ್ಕೆ ಏನು. ಸರಿ, 5-6 ವರ್ಷದ ಹಿಂದೆ ಶುಗರ್ ಫ್ಯಾಕ್ಟ್ರಿಗಳು 100ರಿಂದ 120 ಜನ ನಿಂತಿದ್ರು. ಈಗ 80ರಿಂದ 90 ಜನ ಇರೋದು. ಇದು ಫ್ಯಾಕ್ಟ್ರಿ ಹೆಚ್ಚಾಗಿರೋದ್ರಿಂದ ಮತ್ತು ಎಕ್ಸ್ಪಾನ್ಷನ್ ಆಗಿರೋದ್ರಿಂದ ಈ ಥರ ಆಗಿದೆ. ಇನ್ನು ಮತ್ತೆ ಪ್ರಪೋಸಲ್ 11-13 ಫ್ಯಾಕ್ಟ್ರಿ ಇದೆ ಸರ್. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನೀವು ಆಲ್ರೆಡಿ ನಾವು ಅದು 25 ಕಿಲೋಮೀಟರ್ ಮಾಡಬೇಕಿತ್ತು. ಈಗ ನಾವು ಸುಮಾರು 3 ವರ್ಷದಿಂದ ಹೇಳಿದ್ದೀನಿ. ಅದು ಕ್ಯಾಬಿನೆಟ್ಗೆ ಬರಬೇಕು. 25 ಈಗ 15 ಇದೆ ಡಿಸ್ಟೆನ್ಸ್ ಇರೋದು. 25 ಮಾಡಬೇಕಂತ ನಮ್ದು ಇದೆ, ಸರ್ಕಾರಕ್ಕೆ ಹೇಳಿದ್ವಿ. ಬಹುಶಃ ಶಾರ್ಟ್ಲಿ ಮಾಡ್ತಿರೋದು 25 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್. ಈಗ 15 ಇದೆಲ್ಲ ರೇಡಿಯಸ್.
ಅದು 25 ಮಾಡ್ತಾ ಇದ್ದೀವಿ. ವ್ಯಾಪ್ತಿ ಫಿಕ್ಸ್ ಮಾಡ್ತಾರೆ ಸರ್ ಇಲ್ಲಿ. ವ್ಯಾಪ್ತಿ ಇದೆ ರೀ, 15 ಕಿಲೋಮೀಟರ್ಗೆ ಒಂದು ಶುಗರ್ ಫ್ಯಾಕ್ಟ್ರಿ ಡಿಸ್ಟೆನ್ಸ್ ಇರಬೇಕಂತ ಕಾಯ್ತಿದೆ. ಕಬ್ಬು ವ್ಯಾಪ್ತಿನೂ ಅದಕ್ಕೆ ಕಬ್ಬಿಂದ ರಿಸ್ಟ್ರಿಕ್ಷನ್ ಇಲ್ಲ ಅದು, ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಹೋಗ್ಬೋದು. ಸರ್ ಇದು 1.5 ತಿಂಗಳಲ್ಲಿ ಕ್ರಷಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ FRP ಪ್ರೈಸ್ ಫಿಕ್ಸ್ ಮಾಡ್ಬೇಕಂತ ರೈತರು ಹೋರಾಟ ಮಾಡ್ತಾರೆ. ಈಗಿಂದ ಏನಾದರೂ ಅದನ್ನ ಡಿಸಿಷನ್ ತಗೊಳ್ಳಿಕ್ಕೆ ಮೀಟಿಂಗ್ಸ್ ಮಾಡ್ತೀರಾ? ಯಾರು ಮಾಡ್ಬೇಕು ಅದು FRP? SIP ಸರ್, FRP ಸೆಂಟರ್ ಮಾಡುತ್ತೆ, SIP ಸ್ಟೇಟ್ ಮಾಡುತ್ತೆ. ಫಸ್ಟ್ ಅವ್ರು ಮಾಡಿದ್ಮ್ಯಾಗೆ ಲೆಕ್ಕ, ಇನ್ನೂ ಅವ್ರು ಮೋಸ್ಟ್ಲಿ ಮಾಡಿದಾರೆ, ಮೊನ್ನೆ ಮಾಡಿದ್ದಾರೆ. ಬಟ್ ನಾವು ಫಸ್ಟ್ ಒಂದು ಸರ್, ಮೀಟಿಂಗ್ ಕಳೆದ ಒಂದು ದಶಕದಿಂದ ಪ್ರವಾಹ ಪೀಡಿತ ಗ್ರಾಮಗಳ ಸಂಪೂರ್ಣ ಸ್ಥಳಾಂತರ ಆಗ್ತಾ ಇಲ್ಲ, ಮತ್ತೆ ಅಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ, ಸರ್ಕಾರಕ್ಕೆ ಪರಿಹಾರ ಹೊರೆ ಆಗ್ತಾ ಇದೆ ಅನ್ನೋದು. ಸುಮಾರು ಕಡೆ ಇದೆ, ಕೃಷ್ಣಾ ನದಿ ಮೇಲಿದೆ, ಘಟಪ್ರಭಾ ಇದೆ, ಎಲ್ಲ ಕಡೆ ಇದೆ. ಅದು ಶಿಫ್ಟ್ ಮಾಡ್ಲಿಕ್ಕೆ ಪೂರ್ಣ ಪ್ರಮಾಣ ಆಗಿಲ್ಲ. ಸ್ಪೆಷಲಿ ಕೃಷ್ಣಾ ನದಿ ಮೇಲೆ ಜಾಸ್ತಿ ಇದೆ ಅದು. ಪ್ರವಾಹ ಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕಡಿಮೆ ಪರಿಹಾರ ಕೊಡ್ತಾ ಇದೆ, ಮುಂಚಿನ ಸರ್ಕಾರ ಜಾಸ್ತಿ ಕೊಟ್ಟಿತ್ತು ಅಂತ. ಈಗಂತದ್ದು ಆಗೇ ಅಲ್ಲ, ಯಾವ್ದು ಮುಳುಗಿ ಅಲ್ರಲ್ಲ, ಎಲ್ಲಿ ಮಳ್ಳ ಕಡಿಮೆ ಆಗೈತಿ ಎಲ್ಲಿ. ಸರ್, ಈಗ ರಕ್ಕಸ್ಟು ಡ್ಯಾಮ್ ಅರ್ಧ TMC ಇದೆ, ಬರುವಂತಹ ದಿನಗಳಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತಿದೆ, ಹಾಗಾಗಿ ಡ್ಯಾಮ್ ಅನ್ನು ಎತ್ತರಿಸಬೇಕು ಅನ್ನೋದು ಒತ್ತಾಯ ಕೂಡ. ಎತ್ತರ ಮಾಡ್ಲಿಕ್ಕೆ ಬರೋಲ್ಲ ಆ ಡ್ಯಾಮ್, ಯಾಕಂದ್ರೆ ಜಾಸ್ತಿ ನೀರು ತಗೊಳ್ಳಿ. ಎತ್ತರ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ ಅದು. ಯಾಕಂದ್ರೆ ಅಷ್ಟಕ್ಕೆ ಮಾಡೋದ್ರಿಂದ ಹಿಂದೆ ಮುಳುಗಡೆ ಆಗ್ತಾವ, ಮತ್ತು ಅದ್ರ ಕೆಪಾಸಿಟಿ ಅಷ್ಟಕ್ಕೆ ಡಿಸೈನ್ ಮಾಡಿರ್ತಾರೆ. ಮಾಡಿದಾರೆ ಪರ್ಯಾಯವಾಗಿ ಇನ್ನೊಂದು ಕಡೆ ಎಲ್ಲಾರ ನಾವು ಮಾಡ್ಬೇಕಷ್ಟೆ. ರಾಕಸ್ಗೋಪ್ಗೆ ತಿಲಾರಿ ಡ್ಯಾಮ್ನಿಂದ ನೀರು ತರೋದು ಏನೋ ಪ್ರಾಜೆಕ್ಟ್ ಹೇಳ್ತಾ ಇದ್ದಾರೆ, ಅದೇ ಸೀರಿಯಸ್ಲಿ ಅದೇ ಮೀಟಿಂಗ್ ಬರ್ತಾವ ಅಂತ ಹೇಳಿದಾರೆ ಅವರು. ಡ್ಯಾಮ್ ಕಟ್ಟಿದ್ದಾರೆ, ಬಟ್ ಏನು ಉಪಯೋಗ ಆಗ್ತಾ ಇಲ್ಲ ಅದನ್ನ. ಈಗ ಅವರು MLAಗಳು ಇಲ್ಲಿ ಬರ್ತಾ ಅಂತ ಹೇಳಿದಾರೆ, ಒಂದು ಸಭೆ ಮಾಡ್ತೀವಿ DC ಅವ್ರು. ನಾವು ಕೇಳ್ತೇವೆ ಅವ್ರದ್ದು ಏನು ಸಮಸ್ಯೆ ಇದೆ, ಏನು ಮಾಡ್ತಿದ್ದಾರೆ. ನವೆಂಬರ್ದಿಂದ ಸ್ಟಾರ್ಟ್ ಮಾಡ್ತೀವಿ. ಸರ್, ಸ್ವತಂತ್ರ ಮುಂಚಿತವಾಗಿ ಏನಾದ್ರು ಸ್ಥಳಾಂತರ ಮಾಡೋಕೆ ಯಾರಿಗೆ ಸ್ಥಳಾಂತರ ಮಾಡೋ ಅದ್ರಾಗ ಏನಂತದ್ದು ಏನಿಲ್ಲ, ಇದ್ರ ಮ್ಯಾಗ ಮಾಡ್ತೀವಿ. ಸ್ಥಳಾಂತರ ಮಾಡೋದಿಲ್ಲ, ಭಾಳ ಮಿನಿಮಮ್ ಇದ್ರೂ ಇರ್ಬೋದು, ಕಡಿಮೆ ಇದೆ ಅದು ಸರ್. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗ್ಬೇಕನ್ನುವಂಥದ್ದು ಬೇಡಿಕೆ ಭಾಳ ದಿವಸದಿಂದ ಇದೆ. ತಾವು ಕೂಡ ಕೇಬಲ್ ಕಾರ್ ತರಬೇಕು, ಮತ್ತೊಂದು ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥದ್ದು. ಈಗ ಮಳೆಗಾಲ ಶುರು ಆಗಿದೆ, ಯಾರೋ ಒಬ್ರು ಸೆಲ್ಫಿ ಉಚ್ಚಾಟ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಪಾಲ್ಸ್ಗಳು ನಿರ್ಬಂಧ ಏರಿ ಎಲ್ಲ ಸ್ಟಾರ್ಟ್ ಮಾಡಿಸಿ, ನಿನ್ನೆ ನೀವು ಹೇಳಿಕ್ಕಿಂತ ಮೊದಲ ಮಾಡಿಸೇವ. ಅಲ್ಲ, ನಾವು ನೀವು ಹೋಗಿ ಮಾಡ್ಲಿಕ್ಕೆ ಅವ್ರ ಪೆಂಡಿಂಗ್ ಕೂತ್ರು ನಾವು ನಮ್ಗೆ ಬರೋದು ಲೇಟ್ ಆಯ್ತು, ನೀವು ಮಾಡಂತ ಹೇಳಿದ್ರಿ ಅವ್ರಿಗೆ. ಅಂದ್ರೆ ಪೊಲೀಸ್ನವರು ಒಂದೊಂದು ಸ್ಪಾಟ್ ಕಡೆ ಒಂದು 4-4 ಜನ ಪೊಲೀಸರು ನಿಲ್ಲಿಸಿ ಬಂದೋಬಸ್ತಿ ಮಾಡಿದ್ರೆ ಯಾರು ಹೋಗೋರು ಹೋಗ್ತಾರೆ, ಸೇಫ್ಟಿಯಾಗಿ ನೋಡ್ತಾರೆ. ಇಲ್ಲ ಅಂದ್ರೆ ಆಲ್ರೆಡಿ ಅಲೋ ಮಾಡಿದೀವಿ, ನೀವು ಸೇಫ್ಟಿ ಮೆಷರ್ಸ್ ಎಲ್ಲ ಮಾಡಿದ್ವಿ. ಬಹುಶಃ DC ಅವರ ಮುಂದಿನ ಶನಿವಾರ ಎಲ್ಲ ಕರ್ಕೊಂಡ್ಬಂದು ತೋರಿಸೋದು, ಅವ್ರು ಚೆಕ್ ಮಾಡ್ತಾರೆ. ಮುಂದಿನ ಶನಿವಾರ ಮಿನಿಸ್ಟರ್ ಸಾಹೇಬ್ ಇನ್ವೈಟ್ ಮಾಡ್ತಾ ಇದ್ದಾರೆ. ಮುಂದಿನ ಶನಿವಾರ ಹೋಗೋಣ. ಅಲ್ಲ, ಅವಾಗ ಮಳೆ ಮುಗಿದು ಬಿಡ್ತದೆ. ನಮ್ಗೆ ಎಲ್ಲರೂ ಬೆಳಗ್ಗೆ 8 ಗಂಟೆ ಡಬ್ಬಿ ಕಟ್ಕೊಂಡು ಬರ್ಬೇಕು ಎಲ್ಲರೂ. ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಇನ್ನೂವರೆಗೂ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಸಿಗ್ಲಿಲ್ಲ. ಎಲ್ಲೋ ಸಾಮಾಜಿಕ ನ್ಯಾಯದ ಕಡೆ ಕರ್ನಾಟಕ ಮಾತ್ರ, ಎಲ್ಲಾ ರಾಜ್ಯಗಳದ್ದು ಕರ್ನಾಟಕದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಕಾಯಬೇಕಾದ ಕಾಯೋಣ, ಅರ್ಜೆಂಟ್ ಏನಿಲ್ಲ, ಕಾಯೋಣ. ಗೋಕಾಕ್ ಕೇಬಲ್ ಕಾರ್ ಇಶ್ಯೂ 3-4 ವರ್ಷದಿಂದ ಈಗ ಒಂದು ಹಂತಕ್ಕೆ ಬಂದಿದೆ. ಈಗೇನೋ ಟೆಂಡರ್ ಮಾಡಿ ಫೈನಲ್ ಮಾಡ್ತಿದ್ದಾರೆ. ಸರ್, ಇನ್ನೊಂದು RFP ರೆಡಿ ಸ್ಟಾರ್ಟ್ ಮಾಡಿದಾರಲ್ಲ, ನಿನ್ನೇನು ಮೊನ್ನೆ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಮಾಡಲಿ, ಅದು CM ಬಂದಾಗ ಎಲ್ಲ ಕೂಡ ಒಟ್ಟಿಗೆ ಮಾಡೋಣ. ಶುರು ಆಗಿದ್ರಲ್ಲ ಈಗ, ಅದು ಮಾಡ್ತಾರೆ 2-3 ತಿಂಗಳು, 3 ಮಂತ್ಸ್ನಾಗ ಮಾಡ್ತಾರೆ. ಎಲ್ಲ ಮಂತ್ರಿ ಎಲ್ಲ ಶಾಸಕರಿಗೆ ಡಿಫರೆನ್ಸ್ ಇದ್ದೇ ಇರ್ತೈತಿ. ಎಲ್ಲರಿಗೂ ಅಂತ ಯಾರ್ಯಾರು ಹೊಂದಂಗಿಲ್ಲ, ಹೊಂಚ್ಕೋಬೇಕಾಯ್ತು ಒಂದೊಂದು ಸಾರಿ. ಒಂದೊಂದ್ರಾಗ ಒಂದ್ ಕಡೆ ಮ್ಯಾಚ್ ಆಗ್ತೈತೆ ಅಂತ, ಒಂದ್ ಕಡೆ ಆಗೋದಿಲ್ಲ, ಹಂಗೇನು ಇರೋದಿಲ್ಲ. ಕಾಯಂ ದುಶ್ಮನ್ ಏನಂತಾರಲ್ಲ, ಅದು ಯಾವ ಶಾಶ್ವತ ವೈರಿನೂ ಅಲ್ಲ, ಹಾಗೆ ರಾಜಕೀಯ ಒಳಗೆ ಕೆಲವದ್ರಾಗ ಹೊಂದಾಣಿಕೆ ಆಗಿ ಮಾಡ್ಬೇಕಾಗ್ತದೆ, ಅದೇನು ಪ್ರಶ್ನೆ. ನಿಗಮ ಮಂಡಳಿಗಳು ಅದು ಒಂದೇ ಪಾರ್ಟ್ ಆಗಿದ್ದೇನೆ ಜಗಳ ಮಾಡೋದಿದ್ರೆ ಹೊಂದಾಣಿಕೆ ಅಂತ ಹೇಳ್ತಾರೆ.
ಕೂಡಿ ಹೋಗ್ರೆ ಪಕ್ಷ ಮತ್ತೆ ಅಧಿಕಾರತ್ವ ಅಂತ ಹೇಳ್ತಾರೆ. ಸರ್ ನೀವು ಹೊಂದಾಣಿಕೆ ಆಗ್ತಾರೆ ಕಾರ್ಯಕರ್ತರು ಅಂದ್ರೆ ಮತ್ತೆ ಲಕ್ಷ್ಮಣ್ ಸೌದಿ ಬೆಳಗಾವಿ ಬಂದಾಗ ಬ್ಯಾನರ್ದಾಗ ಎಲ್ಲೂ ಫೋಟೋ ಇರಲಿಲ್ಲ, ನಿಮ್ಮ ಫೋಟೋ ಇರಲಿಲ್ಲ ಅಂತ ಡಿಫ್ರೆನ್ಸ್ ಇದೆ. ಅದು ಅವ್ರಿಗೆ ಬಿಟ್ಟದ ವಿಚಾರ. ಫೋಟೋ ಹಾಕ್ಲಿಕ್ಕೆ ಸ್ವಂತ ಸರ್ಕಾರ ದುಡ್ಡಲ್ಲ, ಅದು ಜಿಲ್ಲಾ ಉಸ್ತುವಾರಿ ಹಾಕ್ಲಿಕ್ಕೆ ಅವ್ರು ಸ್ವಂತ ಯಾರೋ ಕಾರ್ಯಕರ್ತರು ಮಾಡಿರ್ತಾನೆ. ಇನ್ನು ಕಾರ್ಯಕರ್ತರು ಯಾರು ನಮ್ದು ಯಾಕೆ ಹಾಕಿಲ್ಲ ಅಂತ ಏನು ಜಗಳ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ಸದ್ಯವರು ನಿಮ್ಮನ್ನ ಏನಾದ್ರು ಸಂಪರ್ಕ ಮಾಡಿದ್ರೆ ಮಾತಾಡಿದ್ರ ಸರ್? ಮಾತಾಡ್ತಾ ಕೂಡೇ ಇರ್ತೀವಿ, ನಾವು ಬೆಂಗಳೂರಿಗೆ ಕೂಡೇ ಇರ್ತೀವಿ. ಓಕೆ ಸರ್. ಓಕೆ, ಏ ಬೇಗ ಟೀ ಕೊಡಪ್ಪ ಬೇಗ.